ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ನವಂಬರ್ ತಿಂಗಳ ಧನುಸ್ಸು ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಧನು ರಾಶಿಗೆ ನವಂಬರ್ ತಿಂಗಳು ಸ್ವಲ್ಪ ಸವಾಲುಗಳು ಇರುವಂತಹ ತಿಂಗಳಾಗಿರುತ್ತೆ. ಈ ತಿಂಗಳ ನಿಮ್ಮ ವಾಕ್ಯದಲ್ಲಿ ಧನ ಉದ್ಯೋಗ ಉತ್ತಮ, ಬಾಂಧವ್ಯ ಆರೋಗ್ಯ ಮಧ್ಯಮ ಎಂಬಂಥ ಒಂದು ವಾಕ್ಯ ಬಂದಿದೆ. ಅದರಲ್ಲಿ ಹಣಕಾಸು, ನಿಮ್ಮ ವೃತ್ತಿ, ಉದ್ಯೋಗ ಇವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ, ಅದರಲ್ಲೇನು ಕೊರತೆ ಇಲ್ಲ. ಆದರೆ ಬಾಂಧವ್ಯ ಅಂದರೆ ನಿಮ್ಮ ರಿಲೇಷನ್ಶಿಪ್ಗಳು, ಅದು ಮನೆಯ ಸದಸ್ಯರ ಜೊತೆಗಿರ್ಬೋದು, ಪತಿ ಪತ್ನಿಯರದು, ತಂದೆ ಮಕ್ಕಳದು, ಇಲ್ಲ ಸಹೋದ್ಯೋಗಿಗಳ ಜೊತೆಗೋ ಯಾವುದಿರ್ಬೋದು, ಅಲ್ಲಿ ಬಾಂಧವ್ಯದಲ್ಲಿ ಸ್ವಲ್ಪ ಬಿರುಕುಗಳು ಬರುವಂಥದ್ದು, ಕೊರತೆ ಬರುವಂಥದ್ದು. ಜೊತೆಗೆ ಆರೋಗ್ಯದ ಸಹ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ಬೋದು, ಅಥವಾ ಈಗಾಗಲೇ ಇದ್ದಂಥ ಅನಾರೋಗ್ಯದ ಯಾವುದಾದ್ರೂ ನಿಮಗೆ ಹಿನ್ನೆಲೆ ಇದ್ದರೆ ಅಂತಹ ಒಂದು ಅನಾರೋಗ್ಯ ಈಗ ಮತ್ತೆ ಮರುಕಳಿಸುವಂಥದ್ದು ಇವೆಲ್ಲ ಸಾಧ್ಯತೆ ಈ ನವಂಬರ್ ತಿಂಗಳಲ್ಲಿ ಕಂಡುಬರುತ್ತೆ. ಹಾಗಾಗಿ ಇಲ್ಲಿ ಆಗುವಂತಹ ಕೆಲವು ಗ್ರಹಗಳ ಪರಿವರ್ತನೆ, ಉದಾಹರಣೆಗೆ ಅಲ್ಲಿ ಗುರುಬಲ ನಿಮಗೆ ಇಷ್ಟು ದಿನ ಇದ್ದ ಗುರುಬಲ ನಷ್ಟ ಆಗಿದೆ. ಈಗ ಗುರು ನಿಮಗೆ ಅಷ್ಟಮದಲ್ಲಿದ್ದಾನೆ. ಗುರುವಿನ ಅತಿಚಾರದಿಂದ ಗುರು ಈಗ ಕಟಕ ರಾಶಿಯಲ್ಲಿದ್ದಾನೆ. ಅದು ಹಿಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ವಿಶದವಾಗಿ ವಿವರಣೆ ಮಾಡಿದ್ದೇನೆ, ಗುರುವಿನ ಅತಿಚಾರದ ವಿಡಿಯೋಗಳು, ಅದನ್ನು ನೋಡ್ಕೊಳ್ಳಿ. ಅಲ್ಲಿ ಗುರು ಈಗ ನಿಮಗೆ ಇದ್ದಂತಹ ಗುರುಬಲ ನಷ್ಟ ಆದ ಅದರ ಒಂದು ಅಡ್ಡ ಪರಿಣಾಮ, ಜೊತೆಗೆ ಇತರ ಗ್ರಹಗಳಾದ ಉದಾಹರಣೆಗೆ ಅಲ್ಲಿ ಶನಿಯ ಅಡ್ಡ ಪ್ರಭಾವ ಇರುತ್ತೆ, ನಿಮಗೆ ಕೇತುವಿನ ಅಡ್ಡ ಪ್ರಭಾವ ಇರುತ್ತೆ, ಮಂಗಳನು ಈಗ ಪೂರಕವಾಗಿರೋದಿಲ್ಲ, ಬುಧನು ನಿಮಗೆ ನಷ್ಟದಲ್ಲಿ ಇರುವಂಥದ್ದು, ಮುಂತಾದ ಹಲವಾರು ಗ್ರಹಗಳ ಒಂದು ವೈರುಧ್ಯದಿಂದ ಈ ತಿಂಗಳಲ್ಲಿ ನೀವು ಕೆಲವು ಮಿಶ್ರ ಫಲವನ್ನು ಅನುಭವಿಸುವಂಥ ಒಂದು ಸಾಧ್ಯತೆ ಬರುತ್ತೆ. ಈಗ ಒಂದೊಂದಾಗಿ ನಿಮಗೆ ಈ ನವಂಬರ್ ತಿಂಗಳಲ್ಲಿ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಲಿವೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಗಮನಿಸಿ ನೋಡಿದರೆ, ಮೊದಲನೇದಾಗಿ ಗ್ರಹರಾಜ ಅಥವಾ ಗ್ರಹ ಅಧಿಪತಿಯಾದಂತಹ ಜಗದಾತ್ಮ ಸ್ವರೂಪ ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ 15ರವರೆಗೆ ಇರುತ್ತೆ. ಸೂರ್ಯ ಭಗವಂತರು ತುಲಾರಾಶಿಯಲ್ಲಿ ಇರುವವರೆಗೆ ನವಂಬರ್ 15ರವರೆಗೆ ತುಲಾರಾಶಿಯಲ್ಲಿ ಇರ್ತಾರೆ. ಆ ತುಲಾರಾಶಿಯಲ್ಲಿ ಇರುವಷ್ಟು ದಿನವೂ ನಿಮಗೆ ಲಾಭ ಸ್ಥಾನದ ಸೂರ್ಯನ ಒಂದು ರಕ್ಷಣೆ ಸಿಗುತ್ತೆ. ಹಾಗಾಗಿ ಅನೇಕ ರೀತಿಯ ಲಾಭ ಆದಾಯಗಳು ಖಂಡಿತ ಆಗಲಿವೆ. ಹಾಗಾಗಿ ಹೇಳಿದ್ದೇನೆ ನಿಮಗೆ ಧನ ಉದ್ಯೋಗ ಉತ್ತಮ, ಅಂದರೆ ಅಲ್ಲಿ ಧನದ ಒಂದು ಹರಿವಿಗಾಗಿ, ಉದ್ಯೋಗದ ವಿಚಾರವಾಗಿ, ಜೊತೆಗೆ ನಿಮಗೆ ಮಾಡುವಂಥ ವೃತ್ತಿನೋ, ನಿಮ್ಮ ವ್ಯಾಪಾರನೋ, ಉದ್ಯಮನೋ ಅದೆಲ್ಲ ಚೆನ್ನಾಗಿ ನಾರ್ಮಲಾಗಿ ಹೋಗಲಿಕ್ಕೆ 15ರವರೆಗೂ ನಿಮಗಲ್ಲಿ ರವಿಯ ವಿಶೇಷವಾದ ಆಶೀರ್ವಾದ ಲಾಭ ಸ್ಥಾನದಿಂದ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಆಗಲಿವೆ. ಜೊತೆಗೆ ಕೌಟುಂಬಿಕ ಜೀವನದಲ್ಲೂ, ಆರೋಗ್ಯದ ವಿಚಾರದಲ್ಲೂ, ಹಣಕಾಸಿನ ವಿಚಾರದಲ್ಲೂ ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ ಸಹಕಾರಿಯಾಗಲಿದೆ. ಇದೊಂದು ಭಾಳ ಉತ್ತಮ ವಿಚಾರ. ಯಾಕಂದರೆ ನಿಮಗೆ ಗುರುಬಲ ನಷ್ಟ ಆಗಿದ್ದರೂ ಅಲ್ಲಿ 15ನೇ ತಾರೀಕು ನವಂಬರ್ 15ರವರೆಗೂ ವಿಶೇಷವಾಗಿ ಸೂರ್ಯನ ಒಂದು ರವಿಯ ವಿಶೇಷವಾದ ಅನುಗ್ರಹ ಇರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಂಬಂಧಿತ ಕೆಲಸಗಳು, ಅದು ಭೂಮಿ ಸಂಬಂಧಿತ ಯಾವುದಾದ್ರೂ ಕೆಲಸ ಕಾರ್ಯಗಳು, ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳಿದ್ರೆ ನೀವು ನವಂಬರ್ 15ರ ಒಳಗೆ ಮಾಡಿಸಿಕೊಳ್ಳೋಂಥದ್ದು ಒಳ್ಳೆಯದು. ಯಾಕಂದರೆ ಆ ಬಳಿಕ ನಿಮಗೆ ಇನ್ನಷ್ಟು ಗ್ರಹ ಬಲ ಕ್ಷೀಣ ಆಗ್ತಾ ಬರುತ್ತೆ. ಹಾಗೆ ಅದನ್ನು ಗಮನದಲ್ಲಿಟ್ಕೊಂಡು ಸೂರ್ಯನ ಅನುಗ್ರಹ ಇರುವಂಥದ್ದನ್ನು ಸದುಪಯೋಗ ಪಡಿಸಿಕೊಳ್ಳಿ. ನವಂಬರ್ 15ರವರೆಗೆ ಲಾಭ ಸ್ಥಾನದ ಸೂರ್ಯ ಅನುಗ್ರಹ. ಇನ್ನು ಮಂಗಳನ ವಿಚಾರ ಗಮನಿಸಿದಾಗ, ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ. ಮಂಗಳನ ಅನುಗ್ರಹ ನಿಮಗೆ ವಿರುದ್ಧವಾಗಿರುವ ಕಾರಣ ಅಲ್ಲಿ ನಷ್ಟದ ರಾಶಿಯಲ್ಲಿರುವ ನಷ್ಟ ಭಾವದಲ್ಲಿ, ಅಂದರೆ ವೃಶ್ಚಿಕದಲ್ಲಿ ಇರುವಂಥ ಮಂಗಳನು ನಿಮಗೆ ಅನೇಕ ನಷ್ಟ ಕಷ್ಟಗಳಿಗೆ ಕಾಲ ಆಗ್ಬೋದು, ಕಲಹ ವ್ಯಾಗ್ವಾದಗಳಿಗೆ, ಆಗಲೇ ಹೇಳಿದ್ದೀನಿ ಬಾಂಧವ್ಯದಲ್ಲಿ ಬಾಂಧವ್ಯದ ಕೊರತೆ ಬರಲಿಕ್ಕೆ ಅಲ್ಲಿ ಮಂಗಳನು ಸಹ ಕಾರಣ ಆಗ್ತಾನೆ. ನಿಮಗೆ ಅಲ್ಲಿ ಪತಿಪತ್ನಿಯರ ಬಾಂಧವ್ಯ ಇರ್ಬೋದು, ಸಹೋದರ ಸಹೋದರಿಯರ ದಾಯಾದಿಗಳ ಬಾಂಧವ್ಯ, ಅಥವಾ ಮಿತ್ರರ ಜೊತೆಗೆ ಯಾವುದೇ ಒಂದು ಸಣ್ಣ ಕಾರಣಕ್ಕೆ ಅಲ್ಲಿ ಹುಳಿ ಹಿಂಡುವಂಥ ಘಟನೆ ಅಥವಾ ವಾಗ್ವಾದ ಬರುವಂಥದ್ದು, ಕಲಹ ಬರುವಂಥದ್ದು, ಜೊತೆಗೆ ನಿಮಗೆ ಇದ್ದಕ್ಕಿದ್ದಂತೆ ಸ್ವಲ್ಪ ತಾಳ್ಮೆ ಕಡಿಮೆಯಾಗಿ ಸಿಟ್ಟು ಜಾಸ್ತಿ ಬರುವಂಥದ್ದು, ಸಿಟ್ಟಿನ ಭರದಲ್ಲಿ ಯಾವುದೇ ರೀತಿಯ ಅವಾಚ್ಯ ಪದಗಳು ಬರುವಂಥದ್ದು ಇತ್ಯಾದಿ ಆ ಮಂಗಳನ ಅಡ್ಡ ಪರಿಣಾಮದಿಂದ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಇತ್ಯಾದಿಗಳಲ್ಲಿ ನಿಮಗೆ 15ರ ಬಳಿಕ 15ರವರೆಗೂ ಸೂರ್ಯ ಅನುಗ್ರಹ ಇರುತ್ತೆ. ಆದರೆ 15ರ ಬಳಿಕ ಇನ್ನಷ್ಟು ಮಂಗಳನ ಅಡ್ಡ ಪರಿಣಾಮವಾಗ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಯಾವಾಗ ಸೂರ್ಯನ ರಕ್ಷಣೆ ಇದ್ದಾಗ ಇತರ ಗ್ರಹಗಳ ಅಡ್ಡ ಪರಿಣಾಮ ಕಡಿಮೆ ಆಗುತ್ತೆ. ಆದರೆ ಯಾವಾಗ ಸೂರ್ಯನ ಬಲ ಸಹ ನಿಮಗೆ ನಷ್ಟ ಭಾವದಲ್ಲಿ ಸೂರ್ಯನ ಬಂದಾಗ ಅಲ್ಲಿ ಇನ್ನಷ್ಟು ಬೆಂಕಿಗೆ ತುಪ್ಪ ಸುರಿದಂಥ ಘಟನೆಗಳಾಗ್ಬೋದು. ಹಾಗಾಗಿ ಮಂಗಳನಿಂದಾಗಿ ನಿಮಗೆ ಇಂತಹ ಒಂದು ನಷ್ಟದ ಪರಿಣಾಮ ಅಥವಾ ಯಾವುದೇ ರೀತಿಯ ಮೋಸ ಹೋಗುವಂಥ ಪರಿಣಾಮ, ಕಲಹ ವಾಗ್ವಾದಗಳ ಪರಿಣಾಮ ಮಂಗಳನು ಮಾಡ್ಬೋದಾಗಿದೆ. ಇನ್ನು ಬುಧ ಗ್ರಹದ ವಿಚಾರ ಗಮನಿಸಿದಾಗ, ಬುಧನು ನಿಮಗೆ
ಈ ಆರಂಭದಿಂದಲೂ ತಿಂಗಳ ಕೊನೆಯವರೆಗೂ ಬುಧನು ನಿಮಗೆ ವಿರುದ್ಧವಾಗೇ ಇರ್ತಾನೆ. ಅಲ್ಲಿನೂ ಆತನು ಸಹ ವೃಶ್ಚಿಕದಲ್ಲಿರುವ ಕಾರಣ ಅದನ್ನು ನಿಮ್ಮ ರಾಶಿಗೆ ನಷ್ಟದ ಪರಿಣಾಮವನ್ನು ಉಂಟು ಮಾಡುತ್ತದೆ. ವ್ಯಾಪಾರ ಉದ್ಯಮೆಯಲ್ಲಿ ನಷ್ಟ ಆಗ್ಬೋದು, ಜೊತೆಗೆ ಯಾವುದೇ ರೀತಿ ಅಪರಿಚಿತರ ಒಂದಿಗೆ ಮಾತು ನಂಬಿ ನಿಮಗೆ ನಷ್ಟ ಒಳಗಾಗ್ಬೋದು, ಅಥವಾ ನಿಮ್ಮ ರಿಲೇಟಿವ್ಗಳೇ ಯಾವುದೇ ರೀತಿಯ ಒಂದು ರಾಂಗ್ ಐಡಿಯಾಗಳನ್ನು ನಿಮಗೆ ಕೊಟ್ಟು ಅವರನ್ನು ನೀವು ಅನುಷ್ಠಾನ ಮಾಡಲಿಕ್ಕೆ ಹೋಗಿ ಅದರಿಂದ ನೀವು ಮತ್ತೆ ನಷ್ಟಕ್ಕೆ ಒಳಗಾಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಅಡೆತಡೆಗಳು ನಿಮಗೆ ಬರುವಂಥದ್ದು. ಆರೋಗ್ಯದಲ್ಲಿ ಸಹ ಏರುಪೇರು ಬರ್ಬೋದು. ಬುಧನ ವೈಪರೀತ್ಯದಿಂದ ಹೊಟ್ಟೆ ನೋವು, ಅಜೀರ್ಣ ಸಮಸ್ಯೆಗಳು ಅಥವಾ ಏನಾದರೂ ಆಹಾರ ದೋಷ ಅಥವಾ ಫುಡ್ ಪಾಯ್ಸನಿಂಗ್ ಮುಂತಾದವೆಲ್ಲ ಕಾಣಿಸ್ಬೋದು. ಹಾಗಾಗಿ ಈ ವಿಚಾರದಲ್ಲಿ ಧನುರಾಶಿಯವರು ಈ ಬುಧನು ಸಹ ವೈರುಧ್ಯವಾಗಿರೋ ಕಾರಣ ಅಲ್ಲಿ ತನುಮನ ಧನದ ಒಂದು ಎಚ್ಚರಿಕೆ ಬೇಕು. ಇನ್ನು ಗುರು ಗ್ರಹದ ವಿಚಾರ ಆಗಲೇ ಹೇಳಿದ್ದೇನೆ, ಗುರುಬಲ ನಿಮಗೆ ಈಗ ನಷ್ಟ ಆಗಿದೆ. ಇಷ್ಟು ದಿನ ಇದ್ದಂತಹ ಗುರು, ಸಪ್ತಮದ ಗುರು, ಈಗ ಆತನ ಅತಿಚಾರ ಅಂದರೆ ಆತನು ಮಿಥುನದಿಂದ ಒಂದು ಹಠಾತ್ತಾಗಿ ಅಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡಿರ್ತಾನೆ. ಆ ಅತಿಚಾರದ ಪರಿಣಾಮವಾಗಿ ನಿಮಗೆ ಅದರಿಂದ ತೊಂದರೆ, ಅಂದರೆ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಹಣಕಾಸಿನ ಸಮಸ್ಯೆ ಬರ್ಬೋದು, ಕೌಟುಂಬಿಕ ಜೀವನದಲ್ಲಿ ಬಾಂಧವ್ಯದಲ್ಲಿ ಕೊರತೆಗಳು ಬರ್ಬೋದು, ಆಕಸ್ಮಿಕವಾದ ಯಾರಾದರೂ ನಷ್ಟಗಳು ಆಗೋದು, ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟಗಳು ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಏನಾದರೂ ನಿಮ್ಮ ವಸ್ತುನೋ ಒಡವೆನೋ ಅಥವಾ ಏನಾದರೂ ಅಮೂಲ್ಯವಾದ ದಾಖಲೆನೋ ಅದು ಕಳೆದು ಹೋಗ್ಬೋದು ಅಥವಾ ಕಳ್ಳತನ ಆಗುವಂಥದ್ದು ಇವೆಲ್ಲ ಸಾಧ್ಯತೆಗಳು ಇರುವ ಕಾರಣ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರುವಂತಹ ಒಂದು ಎಚ್ಚರಿಕೆ ನವಂಬರಲ್ಲಿ ನಿಮಗೆ ಬೇಕಾಗುತ್ತೆ. ಯಾವುದನ್ನು ಅಷ್ಟೊಂದು ಈಸಿಯಾಗಿ ತೆಗೆದುಕೊಳ್ಳುವಂಥದ್ದಿಲ್ಲ. ಎಲ್ಲ ವಿಚಾರಕ್ಕೂ ಸ್ವಲ್ಪ ಜಾಗರೂಕರಾಗಿರುವಂಥದ್ದು. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ಪೂರಕವಾಗಿ ಇದ್ದಾನೆ. 25ರವರೆಗೂ ಆತನು ಲಾಭ ಸ್ಥಾನದಲ್ಲೇ ಇರುವ ಕಾರಣ ನಿಮಗೆ ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ. ಅದೇ ನಿಮಗೆ ಹೇಳುವಂಥದ್ದು ಆರಂಭದಲ್ಲಿ ಬಂದಂಥ ವಾಕ್ಯ, ಧನ ಉದ್ಯೋಗ ಉತ್ತಮ. ಧನ ಅಂದರೆ ಹಣಕಾಸಿನ ಹರಿವು ಎಲ್ಲ ಉತ್ತಮ ಇರುತ್ತೆ, ಅಂದರೆ ಶುಕ್ರನ ಅನುಗ್ರಹ ಉತ್ತಮ ಇದೆ ಅಂತ ಅದರ ಅರ್ಥ. ನಿಮಗೆ ಶುಕ್ರನ ಅನುಗ್ರಹ 25ನೇ ತಾರೀಕುವರೆಗೂ ವಿಶೇಷವಾದ ಶುಕ್ರನ ಅನುಗ್ರಹ ಇರೋ ಕಾರಣ ಹಣಕಾಸು ಯಾವುದೇ ಕೊರತೆ ಇರೋದಿಲ್ಲ, ಆದಾಯಗಳು ಚೆನ್ನಾಗಿರ್ತವೆ, ಜೊತೆಗೆ ವ್ಯಾಪಾರ ಉದ್ಯಮ ನಿಮ್ಮ ವೃತ್ತಿ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಶುಕ್ರ ಅನುಗ್ರಹದಿಂದ. ಶನಿ ಮಹಾತ್ಮರ ವಿಚಾರ ಗಮನಿಸಿದಾಗ ಅವರು ಈಗ ವಕ್ರತ್ಯಾಗ ಮಾಡ್ತಾರೆ. ವಕ್ರತ್ಯಾಗ ಮಾಡಿದ ಬಳಿಕ ರುಜುಗತಿಗೆ 28ನೇ ತಾರೀಕು ಬರ್ತಾರೆ. ಆದರೆ ವಕ್ರಗತಿಯಲ್ಲಿದ್ದ ಕಾರಣ ಅವರ ಅಡ್ಡ ಪರಿಣಾಮ ಹೆಚ್ಚಿಗಿಲ್ಲ, ಆದರೂ ನಿಮಗೆ ಅರ್ಧಾಷ್ಟಮ ಶನಿಯ ಪ್ರಭಾವ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಶನಿ ಮಹಾರಾಜರಿಂದ ನಿಮಗೆ ಯಾವುದೇ ರೀತಿಯ ಲಾಭದಾಯಕ ಅಥವಾ ಸಹಾಯಕವಾದ ಅಂಶಗಳಿರೋದಿಲ್ಲ. ಕೆಲವೊಮ್ಮೆ ವಿಳಂಬಗಳು ಆಗುವಂಥದ್ದು, ಅಡೆತಡೆಗಳು ಬರುವಂಥದ್ದು, ಇತರ ಜೊತೆ ಕಲಹವಾಗುವುದುಗಳು ಆಗುವಂಥದ್ದು, ನಿಮ್ಮ ಮೇಲೆ ಆರೋಪ ಬರುವಂತಹ ಘಟನೆಗಳು ಶನಿಯ ವೈಪರೀತ್ಯದಿಂದ ಆಗ್ಬೋದು. ಇನ್ನು ರಾಹು ಗ್ರಹ ನಿಮಗೆ ಪೂರಕವಾಗೇ ಇದೆ. ರಾಹುವಿನ ಚಲನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕುಂಭರಾಶಿಯಲ್ಲಿ ಇರುವಂತಹ ರಾಹುವಿನಿಂದಾಗಿ ನಿಮಗೆ ಕೆಲವೊಮ್ಮೆ ಹಣಕಾಸಿನ ಆದಾಯಕ್ಕೆ ಸಹಾಯ ಆಗುತ್ತೆ, ಆಕಸ್ಮಿಕ ಲಾಭಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಇತರರಿಂದ ಕೆಲವೊಂದು ಸಲಹೆ ಸೂಚನೆ ಮಾರ್ಗದರ್ಶನ ಬರ್ಬೋದು. ವಿದೇಶ ಮೂಲದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಫಲತೆ ಬರ್ಬೋದು. ದೂರ ಪ್ರಯಾಣ ಮಾಡುವಂಥ ಯೋಗ ಇವೆಲ್ಲ ರಾಹು ಅನುಕೂಲ ಮಾಡಿ ಕೊಡ್ಬೋದು. ಜೊತೆಗೆ ನಿಮ್ಮ ಸಹೋದ್ಯೋಗಿಗಳು, ಬಾಂಧವರು, ಮಿತ್ರರು ನಿಮಗೆ ಯಾವುದೇ ಒಂದು ಉತ್ತಮ ಕೊಡುಗೆಯನ್ನು ಬಹುಮಾನವನ್ನು ಕೊಡುವಂಥ ಸಾಧ್ಯತೆ ಕಂಡುಬರುತ್ತೆ ರಾಹುವಿನಿಂದಾಗಿ. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಪೂರಕವಾಗಿರೋದಿಲ್ಲ, ವಿರುದ್ಧವಾಗಿ ಇರ್ತಾನೆ. ಕೇತು ವಿರುದ್ಧವಾಗಿರುವ ಕಾರಣ ಕೆಲವೊಮ್ಮೆ ಅದೇ ರೀತಿ ಬಾಂಧವ್ಯದ ಕೊರತೆಗೆ ಅಂತ ಹೇಳಿದ್ನಲ್ಲ, ಆ ಬಾಂಧವ್ಯದ ಕೊರತೆಗೆ ಕೇತುವಿನ ಒಂದು ಕೊಡುಗೆ ಸಹ ಬರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ತಂದೆ ಮಕ್ಕಳ ಬಾಂಧವ್ಯ ಅಥವಾ ಸಹೋದರರ ಬಾಂಧವ್ಯ ಅಥವಾ ಅತ್ತೆ ಸೊಸೆ, ಅತ್ತೆ ಮಾವ ಇತ್ಯಾದಿಗಳ ಬಾಂಧವ್ಯಗಳಲ್ಲಿ ಏನಾದರೂ ಅಲ್ಲಿ ಜಗಳ ಮನಸ್ತಾಪಗಳು ಬರುವಂಥದ್ದು, ಹಣದ ವಿಚಾರನೋ, ಆಸ್ತಿ ವಿಚಾರ, ಭೂಮಿ ವಿವಾದಗಳು, ವಾಗ್ವಿವಾದಗಳು ಹೇಳುವಂಥದ್ದು, ಅಥವಾ ಕೋರ್ಟ್ನಲ್ಲಿ ಕೆಲವೊಂದು ಕೇಸುಗಳು ದಾಖಲಾಗುವಂಥದ್ದು, ಜೊತೆಗೆ ಯಾರದೇ ಒಂದು ಮೂರನೇ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಏನೋ ಒಂದು ಅಡ್ಡ ಪ್ರವೇಶ ಮಾಡುವಂತಹ ಘಟನೆ ಇವೆಲ್ಲ ಜರಗ್ಬೋದು. ಇವೆಲ್ಲ ಸಾಧ್ಯತೆ ಆ ಕೇತುವಿನಿಂದ ಬರುತ್ತೆ. ಜೊತೆಗೆ ಗುಪ್ತ ಶತ್ರುಗಳ ಕಾಟ ಸಹ ನಿಮಗೆ ಕೇತುವಿನ ಅಡ್ಡ ಪರಿಣಾಮದಿಂದ ಕಾಣ್ಬೋದಾಗಿದೆ. ಹಾಗಾಗಿ ಅಲ್ಲಿ ಒಟ್ಟಾರೆಯಾಗಿ ಗಮನಿಸಿದಾಗ 6 ಅಥವಾ 7 ಗ್ರಹಗಳ ವೈರುಧ್ಯ ನಿಮಗೆ ಈ ತಿಂಗಳಲ್ಲಿ ಎದುರಿಸುವಂಥ ಒಂದು ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಅಲ್ಲಿ ಆರಂಭದಲ್ಲಿ ಕೇವಲ ಸೂರ್ಯನ ಅನುಗ್ರಹ, ಆ ಬಳಿಕ ಒಂದು ನಿಮಗೆ ನಿರಂತರವಾಗಿ ಸ್ವಲ್ಪ ಶುಕ್ರನ ಅನುಗ್ರಹ, ಜೊತೆಗೆ ತಿಂಗಳು ಪೂರ್ತಿ ರಾಹು ಮಾತ್ರ ನಿಮಗೆ ತಿಂಗಳು ಪೂರ್ತಿಯಾಗಿ ನಿರಂತರವಾಗಿ ಉತ್ತಮ ಫಲವನ್ನು ಕೊಡ್ತಾನೆ. ಉಳಿದ ಗ್ರಹಗಳು ಮಧ್ಯದಲ್ಲಿ ಅಥವಾ ಕೆಲವೊಮ್ಮೆ ಅವುಗಳ ಫಲಗಳ ಒಂದು ಪರಿಣಾಮಗಳು ಕಡಿಮೆ ಆಗ್ತಾ ಬರ್ತವೆ. ಹಾಗಾಗಿ ಇವೆಲ್ಲನ ಗಮನದಲ್ಲಿ ಇಟ್ಕೋಬೇಕು. ಇನ್ನು ಚಂದ್ರನು ಕ್ಷಿಪ್ರವಾಗಿ ರಾಶಿ ಬದಲಿಸುವ ಕಾರಣ ಕೆಲವೊಂದು ದಿನಗಳಲ್ಲಿ ನಿಮಗೆ ಚಂದ್ರನ ಅನುಕೂಲ ಉತ್ತಮವಾಗಿರುತ್ತೆ. ಆ ಚಂದ್ರನ ಅನುಕೂಲಗಳು ಉತ್ತಮವಾಗಿರೋ ದಿನಗಳನ್ನು ಆಯಾ ಡೇಟ್ಗಳನ್ನು ಗಮನಿಸಿದಾಗ ನವಂಬರ್ 1ರಂದು ನಿಮಗೆ ಚಂದ್ರನು ವಿಶೇಷವಾಗಿ ಲಾಭವನ್ನು ಜಯವನ್ನು ಕೊಡುವಂಥ ಸ್ಥಾನದಲ್ಲಿದ್ದಾನೆ. ನಿಮ್ಮ ಜನ್ಮದ ಇರುವಂಥ 3ನೇ ರಾಶಿಯಲ್ಲಿ ಅಂದರೆ ಕುಂಭದಲ್ಲಿರುವಂಥ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನೆಲ್ಲ ಕೊಡ್ತಾನೆ. 2, 3, 4, 5 ನಿಮಗೆ ಆ 4 ದಿನಗಳಲ್ಲಿ ಚಂದ್ರನ ಬೆಂಬಲ ಇರೋದಿಲ್ಲ. ಆ 4 ದಿನಗಳಲ್ಲಿ ನಿಮಗೆ ಕಷ್ಟ ನಷ್ಟ, ಅಲ್ಲಿ ಬಾಂಧವ್ಯದ ಕೊರತೆ, ಆಗಲೇ ಹಿಂದೆ ಹೇಳಿದಂತೆ ಬಾಂಧವ್ಯದಲ್ಲಿ ಕೊರತೆ ಅಂತ ಹೇಳಿದ್ನಲ್ಲ, ಅಂತಹ ಒಂದು ಘಟನೆಗಳು ಜರುಗುವಂಥದ್ದು, ತಂದೆ ಮಕ್ಕಳ ಮಧ್ಯೆ ಕಿರಿಯರ ಜೊತೆಗೆ ಅಥವಾ ಸಹೋದ್ಯೋಗಿಗಳ ಜೊತೆ ವಿವಾದಗಳು ಏರ್ಪಡುವಂಥದ್ದು, ಇತರರು ನಿಮ್ಮನ್ನು ನಿಂದಿಸುವಂಥದ್ದು, ಅವಹೇಳನ ಮಾಡುವಂಥ ಘಟನೆಗಳು 2, 3, 4, 5 ಈ 4 ದಿನಗಳಲ್ಲಿ ಜರುಗುವಂಥ ಸಾಧ್ಯತೆ ಚಂದ್ರನ ಅನಾನುಕೂಲದಿಂದ ಆಗ್ಬೋದು. ಆ ಬಳಿಕ 6, 7, 8, 9, 10 ಮತ್ತು ನಿಮಗೆ 5 ದಿನಗಳಲ್ಲಿ ಚಂದ್ರನ ಒಂದು ವಿಶೇಷವಾದ ಬೆಂಬಲ ಬರುತ್ತೆ.
ಯಾಕಂದರೆ ಕ್ಷಿಪ್ರಾಚಾರ್ಯರ ಚಂದ್ರನು ಕೆಲವೊಂದು ಸ್ಥಾನಗಳಲ್ಲಿ ಉತ್ತಮ ಫಲ ಕೊಡ್ತಾನೆ, ಕೆಲವೊಂದು ಸ್ಥಾನಗಳಲ್ಲಿ ಈಗ ವಿರುದ್ಧ ಫಲ ಕೊಡ್ತಾನೆ. ಉದಾಹರಣೆಗೆ 6, 7, 8, 9 ಅದರಲ್ಲಿ ನಿಮಗೆ ಆತನು ಷಷ್ಠ ಸಪ್ತ ಅಂದರೆ 6, 7ರ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ಜಯ, ಲಾಭ, ಸುಖ, ಸಿದ್ಧಿಗಳಾಗ್ತವೆ. ಇಷ್ಟಾರ್ಥಗಳು ಅಂದುಕೊಂಡಂತೆ ಕೆಲಸ ಆಗುತ್ತೆ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ ಈ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ. 6, 7, 8, 9, 10 ನೀವು ಕೋರ್ಟ್ ಕಚೇರಿ ಕೆಲಸ, ಸರ್ಕಾರ ಮೂಲದ ಕೆಲಸ, ಭೇಟಿಯಾಗುವಂಥದ್ದು, ದಾಖಲೆ ಪತ್ರಗಳ ಸಂಗ್ರಹ, ಒಪ್ಪಂದ, ರಿಜಿಸ್ಟ್ರೇಷನ್ ಮಾಡುವಂಥದ್ದು ಇತ್ಯಾದಿ ಈ 5 ದಿನಗಳಲ್ಲಿ ಮಾಡ್ಬೋದು. ಚಂದ್ರ ಮತ್ತು ಸೂರ್ಯರ ಅನುಗ್ರಹ ಏಕಕಾಲದಲ್ಲಿ ಇರುವಂತಹದ್ದು ಶುಭ ದಿನ ಆಗಿರುತ್ತೆ. 6, 7, 8, 9 ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 11, 12 ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಕಲಹ, ವಾಗ್ವಾದದ ಸಾಧ್ಯತೆ, ಆರೋಗ್ಯದಲ್ಲಿ ಏರುಪೇರು ಬರುವಂತಹ ಸಾಧ್ಯತೆ ಬರುತ್ತೆ. 12, 13, 14 ನಿಮಗೆ ಮಿಶ್ರ ಫಲಗಳ ಸೂಚನೆ. ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ವಿರುದ್ಧವಾಗಿ ಆಗುವಂಥದ್ದು, ಪರಿಣಾಮಗಳಲ್ಲಿ ಸ್ವಲ್ಪ ಅಡೆತಡೆಗಳು ಬರುತ್ತದೆ. ಮತ್ತು ನಿಮಗೆ ಈ 15, 16, 17 3 ದಿನಗಳು ಉತ್ತಮ ಫಲ ಬರ್ತಾ ಇರ್ತವೆ. 15, 16, 17ರಲ್ಲಿ ಮತ್ತೊಮ್ಮೆ ಚಂದ್ರನ ಅನುಗ್ರಹ ಬರ್ತಿದ್ದಂತೆ ಲಾಭ, ಜಯ, ಸುಖ ಇದೆ, ಆರೋಗ್ಯ ಸುಧಾರಣೆ ಇದೆ, ಮನಸ್ಥಿತಿ ಚೆನ್ನಾಗಿರುತ್ತೆ, ಎಲ್ಲ ಬಾಂಧವ್ಯ ಉತ್ತಮವಾಗಿ ಇರುವಂಥದ್ದು. ಆಮೇಲೆ ಬರುವಂಥದ್ದು 18, 19 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 18, 19ರಲ್ಲಿ ಲಾಭ ಸ್ಥಾನದ ಚಂದ್ರನಿಂದಾಗಿ ಆಕಸ್ಮಿಕ ಧನ ಲಾಭ ಆಗ್ಬೋದು. ಮಾಡುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಪರಿಣಾಮಗಳು ಬರುವಂಥದ್ದು. ವಿದ್ಯಾರ್ಥಿ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು ಬರಲಿವೆ. ಇನ್ನು 20, 21, 22 ಸಾಮಾನ್ಯ ದಿನ. ಅಷ್ಟೇನು ಬದಲಾವಣೆಗಳಿಲ್ಲ, ಎಲ್ಲವೂ ನಾರ್ಮಲಾಗಿ ನಡೀತೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಅಥವಾ ಹಿಂದೆ ಮಿತ್ರರಾಗಿದ್ದವರು ನಿಮಗೆ ವಿರುದ್ಧವಾದ ಮಾತನಾಡುವಂಥದ್ದು ಇವೆಲ್ಲ ಜರಗ್ಬೋದು. ಹಾಗಾಗಿ ಕೆಲವೊಂದು ವೈಚಿತ್ರ್ಯಗಳು 20, 21, 22ರಲ್ಲಿ ಜರಗ್ಬೋದು. 23, 24 ಉತ್ತಮ ಫಲಗಳ ನಿರೀಕ್ಷೆ ಇದೆ. ಅಲ್ಲಿ ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನಿಂದಾಗಿ ಜಯ, ಸುಖ, ಲಾಭ ಇದೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಯಾವುದೇ ರೀತಿಯ ಆಕಸ್ಮಿಕ ಲಾಭ ಆಗುವಂಥ ಘಟನೆ, ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿಯ ಒಂದು ಭಜ್ಯಗಳು ಬರಲಿವೆ. 25, 26, 27 ಸಾಮಾನ್ಯ ದಿನ. ಇಲ್ಲಿ ಕೆಲವೊಮ್ಮೆ ಹಣಕಾಸಿನ ನಷ್ಟಗಳು ಆಗುವಂಥದ್ದು, ಅದು ಯಾವುದೇ ಒಂದು ಮೂರನೇ ವ್ಯಕ್ತಿಗಳ ಮಾತುಗಳನ್ನು ಸ್ವಲ್ಪ ಅಲ್ಲಿ ಮತ್ತೆ ನಷ್ಟಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ, ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥ ಘಟನೆ, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಧಾನಗತಿಯ ಪ್ರಭಾವ ಇವೆಲ್ಲ ಆಗಲಿವೆ. ಇನ್ನು 28, 29 ಮತ್ತೆ ಉತ್ತಮ ಫಲಗಳ ನಿರೀಕ್ಷೆ ಇದೆ. 28, 29ರಲ್ಲಿ ಲಾಭ, ಜಯ, ಸುಖ ಇದೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ನಿರೀಕ್ಷಿತ, ಅನಿರೀಕ್ಷಿತ ಎರಡೂ ರೀತಿಯ ಧನಲಾಭ ಆಗ್ಬೋದು. ಸರ್ಕಾರದ ಕೆಲಸಗಳು ಸಹ ಕ್ಷಿಪ್ರವಾಗಿ ಆಗಲಿವೆ. ಕೊನೆಯ ದಿನ 30ನೇ ತಾರೀಕು ನಿಮಗೆ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. ಕೊನೆಯ ದಿನ ನಿಮಗೆ 30ನೇ ತಾರೀಕರಂದು ಸ್ವಲ್ಪ ಬಾಂಧವ್ಯದಲ್ಲಿ ಕೊರತೆ, ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು ಆಗುವಂಥದ್ದು, ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಸಾಲ ಮಾಡುವಂಥ ಪ್ರಮೇಯ ಬರುವಂಥದ್ದು, ದೂರ ಪ್ರಯಾಣದಲ್ಲಿ ಏನಾದರೂ ವಿಘ್ನಗಳು, ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಕೊನೆಯ ದಿನ 30ರಂದು. ಇವೆಲ್ಲವೂ ಸಾಮಾನ್ಯವಾಗಿ ಈ ನವೆಂಬರ್ನಲ್ಲಿ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳಲ್ಲಿ ಚಂದ್ರನ ವೈರುಧ್ಯ ಇದೆ ಅನ್ನೋದನ್ನು ಗಮನಿಸೋದು. ಹಾಗಾಗಿ ಇವೆಲ್ಲ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತಮ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಬಂದರೆ ನಿಮಗೆ 15ನೇ ತಾರೀಕುವರೆಗೂ ಆಗಲೇ ಹೇಳಿದಂತೆ ಸೂರ್ಯ ಅನುಗ್ರಹ ಇರುವ ಕಾರಣ ಒರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನಿಗೆ ಸಂಬಂಧಿಸಿದ್ದು, ಜೊತೆಗೆ ಸಂಖ್ಯೆ 1 ನಂಬರ್ 1 15ರವರೆಗೆ ಬಳಸಿಕೊಳ್ಳುವಂಥದ್ದು. ಇನ್ನು ಶುಕ್ರ ಅನುಗ್ರಹ ನಿಮಗೆ 25ರವರೆಗೂ ಇರುತ್ತೆ. ನವೆಂಬರ್ 25ರವರೆಗೂ ಶುಕ್ರ ನಿಮಗೆ ಪೂರಕವಾಗಿರುವ ಕಾರಣ ಶುಕ್ರನ ವಿಶೇಷವಾದ ಬಣ್ಣವಾದ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ವೈಟ್ ಆ್ಯಂಡ್ ಕಲರ್ ನಂಬರ್ 6ಅನ್ನು ಬಳಸಿಕೊಳ್ಳುವಂಥದ್ದು. ಇನ್ನು ಈ ರಾಹುವಿನ ಬೆಂಬಲ ತಿಂಗಳು ಪೂರ್ತಿ ನಿಮಗೆ ಇರಲಿದೆ. ಹಾಗೆ ರಾಹುವಿಗೆ ಸಂಬಂಧಿತವಾದ ಗ್ರೇ ಅಥವಾ ಬೂದು ಬಣ್ಣ ಜೊತೆಗೆ ಸಂಖ್ಯೆ 4 ನಂಬರ್ 4ಅನ್ನು ನೀವು ತಿಂಗಳು ಪೂರ್ತಿಯಾಗಿ ಬಳಸಿಕೊಳ್ಳುವಂಥದ್ದು. ಇನ್ನು ಚಂದ್ರ ಅನುಗ್ರಹದ ಡೇಟ್ಗಳು ಆಗಲೇ ಹೇಳಿದರೆ ಸುಮಾರು 16 ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಬರಲಿದೆ. ಆ ದಿನಾಂಕಗಳಲ್ಲಿ ಸ್ನೋ ವೈಟ್ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ಅನ್ನು ಆ ದಿನಗಳಲ್ಲಿ ಬಳಸಿಕೊಳ್ಳುವಂಥದ್ದು. ಇವೆಲ್ಲನ ಗಮನದಲ್ಲಿಟ್ಟುಕೊಂಡು ಈ ತಿಂಗಳಲ್ಲಿ ನೀವು ಕೆಲವೊಂದು ಎಚ್ಚರಿಕೆ ಹೆಜ್ಜೆ ಖಂಡಿತ ಇಡಬೇಕಾಗತ್ತೆ. ಒಂದೊಂದು ಹಂತದಲ್ಲಿ ನಿಮಗೆ 5, 6 ಅಥವಾ 7 ಗ್ರಹಗಳು ವಿರುದ್ಧವಾಗುವಂಥ ಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಗುರುಬಲದ ಕೊರತೆಯೂ ಕಾಡುತ್ತೆ. ಜೊತೆಗೆ ಮಧ್ಯಭಾಗದ ಬಳಿಕ ಅಂದರೆ 15ರ ಬಳಿಕ ರವಿಯು ಸಹ ನಿಮಗೆ ವಿರುದ್ಧವಾಗಿ ಪರಿಣಾಮವನ್ನು ಮಾಡಲಿದ್ದಾನೆ. ಹಾಗಾಗಿ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು, ತಾಳ್ಮೆಯನ್ನು ವಹಿಸಬೇಕು. ಆತುರ ನಿರ್ಧಾರ ಬೇಡ ಅಥವಾ ಯಾವುದೇ ರೀತಿಯ ಆಮಿಷಗಳಿಗೆ ಒಡ್ಡಿ ನಿಮ್ಮ ನಷ್ಟವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಬರುತ್ತೆ. ಈ ದೋಷಗಳ ನಿವಾರಣೆಗೆ ನೀವು ಗಣೇಶನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡ್ಬೋದು. ಶಿವ ಅಥವಾ ಈಶ್ವರನ ಭಕ್ತಿ, ನಾರಾಯಣ ಅಥವಾ ವಿಷ್ಣುವಿನ ಭಕ್ತಿ ಮಾಡುವಂಥದ್ದು, ಅಥವಾ ಗುರು ದತ್ತಾತ್ರೇಯ ಸ್ವರೂಪವನ್ನು, ಗುರು ಬಲದ ಕೊರತೆ ಇರುವ ಕಾರಣ ಯಾವುದೇ ಗುರು ಸ್ವರೂಪವನ್ನು, ರಾಘವೇಂದ್ರ, ಸಾಯಿಬಾಬಾ ಮುಂತಾದ ಗುರು ಸ್ವರೂಪವನ್ನು ಸಹ ಭಕ್ತಿ ಮಾಡ್ಬೋದು. ಅದೇ ರೀತಿ ನಿಮ್ಮ ಕುಲದೇವರು ಅಥವಾ ನಿಮ್ಮ ಮನೆ ದೇವರ ದರ್ಶನ ಮಾಡ್ಬೋದು. ಹಾಗೆಯೇ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಶ್ಲೋಕ ಮುಂತಾದವುಗಳನ್ನು ಪಠನೆ ಮಾಡ್ಬೋದು. ಆಸಕ್ತರು ದಾನ ಧರ್ಮಗಳನ್ನು ಸಹ ಮಾಡ್ಬೋದಾಗಿದೆ. ಇವೆಲ್ಲವನ್ನು ಮಾಡೋದ್ರಿಂದ ಎಲ್ಲ ಧನುರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.